ಎಲ್ಲ ರೈತ ಬಾಂಧವರಿಗೆ ತಿಳಿಸೋದೇನಂತಂದರೆ, ನಿಮ್ಮ FID ಆಗಿದ್ದರೆ ಆ FIDಯನ್ನು ತೆಗೆದುಕೊಂಡು ನೀವು KYC ಮಾಡಿಸ್ಬೇಕು. KYC ಮಾತ್ರ ಅಲ್ಲ, ಸೆಂಟ್ರಲ್ ID ರಚನೆ ಮಾಡಬೇಕಂತಂದರೆ ಲ್ಯಾಂಡ್ ಡಿಕ್ಲರೇಷನ್ ಕೂಡ ಕೊಡಬೇಕಾಗತ್ತೆ. ಅಂದರೆ ನಿಮ್ಮ ಭೂಮಿಯ ದೃಢೀಕರಣ ಹಾಗೂ ಕನ್ಸೆಂಟ್, ಸಹಮತಿ ಪತ್ರ, ರೈತರಿಂದ ಸಹಮತಿ ಪತ್ರವನ್ನು ನೀಡಬೇಕಾಗುತ್ತೆ. ಸೊ ಇವಾಗ ಅದು ಪ್ರಾರಂಭವಾಗಿದೆ. ಯಾವ ರೈತರು ನೀವು ಅದನ್ನು ಮಾಡಲಿಲ್ಲಪ್ಪ ಅಂತಂತಂದರೆ ನಿಮಗೆ ಸೆಂಟ್ರಲ್ದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವ ಸವಲತ್ತು ಯಾವ ಥರ ಅಂತಂತಂದರೆ ಸಬ್ಸಿಡಿ, ರೈತರಿಗೆ ಸಿಗುವಂಥ ಸಬ್ಸಿಡಿ ಆಗಲಿ, ರೈತರಿಗೆ ಸಿಗುವಂಥ ಅನುದಾನ ಆಗಲಿ ನೀವು ಪಡೀಲಿಕ್ಕೆ ಆಗಲ್ಲ. ಸೊ ಯಾರ್ಯಾರು ನೀವು KYC ಅಥವಾ ಲ್ಯಾಂಡ್ ಡಿಕ್ಲರೇಷನ್ ಸಹಮತಿ ಪತ್ರವನ್ನು ಮಾಡಿಸಿಲ್ಲ, ಸೊ ಇಮ್ಮಿಡಿಯೇಟಾಗಿ ನಮ್ಮ SK ಆನ್ಲೈನ್ ಇಸ್ಲಾಂಪುರಲ್ಲಿ ಅಥವಾ SK ಆನ್ಲೈನ್ ಆಫೀಸಿಯಲ್ ಅಂತ ಅನ್ಕೋಬೋದು, ನಮ್ಮ SK ಆನ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ KYCಯನ್ನು ಪೂರ್ತಿಯನ್ನು ಮಾಡ್ಕೋಬೋದು. ಸೊ ಇದು ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮದೇ FID ಬಂದಾಗತ್ತೆ. ರೈತರಿಗೆ ಸಿಗುವಂಥ ಸಬ್ಸಿಡಿ ಸವಲತ್ತಾಗಲಿ, ಸಾಲದ ಸೌಲಭ್ಯ ಆಗಲಿ, ಆಮೇಲೆ FID ಮುಖಾಂತರ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ರೈತರಿಗೆ ಸಿಗುವಂಥ ಸವಲತ್ತುಗಳಾಗಲಿ ಎಲ್ಲ ರದ್ದಾಗುತ್ತೆ. ಆಮೇಲೆ 2,000 ರೂಪಾಯಿ ಅಂತೇಳಿ ವರ್ಷಕ್ಕೆ 6,000 ರೂಪಾಯಿ ಬರುತ್ತಲ್ಲ, ಅದು ಬಂದಾಗುತ್ತೆ. ಸೊ ಯಾರ್ಯಾರು ನೀವು ಇನ್ನೂವರೆಗೂ ಮಾಡಿಸಿಲ್ಲ, SK ಆನ್ಲೈನ್ ಇಸ್ಲಾಂಪುರ್ 7406821143 ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಹಾಗೂ ನಿಮ್ಮ FIDಯನ್ನು ಸಕ್ರಿಯಗೊಳಿಸಿ. ಧನ್ಯವಾದಗಳು.